ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಗುಣೋತ್ತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ HSTR ಮತ್ತು GPSTR ಮತ್ತು TET ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂಥ ಗುಣೋತ್ತರ ಶ್ರೇಣಿಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೀಗ ಡಿಸ್ಕಸ್ ಮಾಡೋಣ. ಈಗ ಇರುವಂಥ ಪಠ್ಯಪುಸ್ತಕದಲ್ಲಿ ಈ ಒಂದು ಸಿಲೆಬಸ್ ಇಲ್ಲ, ಆದರೆ ಹಳೆಯ ಪಠ್ಯಪುಸ್ತಕದಲ್ಲಿ ನಮಗೆ ಸಿಗುತ್ತೆ. TET GPSTR ಅಂತ ಬಂದಾಗ ಈ ಒಂದು ಸಿಲೆಬಸ್ ನಮಗೆ ಇರೋದರಿಂದ ನಾವು ಇದನ್ನು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗುಣೋತ್ತರ ಶ್ರೇಣಿ ತಂದಾಗ ಗುಣಕಗಳ ಶ್ರೇಣಿ ಅಂದರೆ ನಾವು 1ರಿಂದ 3 ಪಟ್ಟು ಮಾಡುವಂಥದ್ದು, 3ರಿಂದ 9 ಪಟ್ಟು ಈ ರೀತಿಯಾಗಿ ಗುಣಕಗಳನ್ನು ಮಾಡೋದ್ರಿಂದ ಇಲ್ಲಿ ಬರುವಂಥ ಶ್ರೇಣಿಗಳಿಗೆ ನಾವು ಗುಣೋತ್ತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಗುಣೋತ್ತರ ಶ್ರೇಣಿಯಲ್ಲಿ ನಾವು ಮೊದಲನೇದಾಗಿ ಗುಣೋತ್ತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನಾಗಿರುತ್ತೆ ಅಂದರೆ ಎ ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ ಆರ್ ಆದರೆ ಗುಣೋತ್ತರ ಶ್ರೇಣಿಯು ಎ ಇಂಟು ಆರ್ ಅಂದರೆ ಪ್ರತಿಯೊಂದು ಸಮಾಂತರ ಶ್ರೇಣಿಯಲ್ಲಿ ಆರ್ ಏನಾಗುತ್ತೆ ಅಂದರೆ ಗುಣಾಕಾರ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಪದ ಏನಿದೆ ನೋಡಿ ಎ ಇದೆ, ಎರಡನೇ ಪದಕ್ಕೆ ಆರ್ ಏನಾಗಿದೆ 1 6 ಗುಣಕವಾಗಿದೆ. ನೆಕ್ಸ್ಟ್ ಅದರ ಮುಂದಿನ ಸಂಖ್ಯೆಗೆ ಮತ್ತೊಂದು 6 ಗುಣಕವಾಗಿದೆ. ಈ ರೀತಿಯಾಗಿ ಗುಣಕ ಹೊಂದುವಂತಹ ಸಂಖ್ಯೆಗಳಿಗೆ ನಾವು ಗುಣೋತ್ತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಸಾಮಾನ್ಯ ರೂಪ ಅಂತ ಬಂದಾಗ ನಾವು ಇದನ್ನು ನೆನಪಿಟ್ಕೋಬೇಕು. ಗುಣೋತ್ತರ ಶ್ರೇಣಿಯ ಸಾಮಾನ್ಯ ರೂಪ AR ಸ್ಕ್ವೇರ್ AR ಕ್ಯೂಬ್ ಅಪ್ ಟು A ಇಂಟು ಆರ್ n-1 ರೂಪದಲ್ಲಿ ಇರುತ್ತೆ. ಸೊ ಗುಣೋತ್ತರ ಶ್ರೇಣಿಯ ಕೊನೆಯ ಪದವನ್ನು ನಾವು ನೋಡೋದಾದರೆ ಈ ಒಂದು ಕೊನೆಯ ಪದವನ್ನು ನೋಡೋದಾದರೆ ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಪದ Tn = A ಇಂಟು ಆರ್ n-1. ಈ ಒಂದು ಪದ ಏನಾಗಿದೆ ಗುಣೋತ್ತರ ಶ್ರೇಣಿಯ nth ಟರ್ಮನ್ನು ಫೈಂಡ್ ಔಟ್ ಮಾಡಲು ನಾವು ಬಳಸುವಂತಹ ಸೂತ್ರ. ಇಲ್ಲಿ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಅನುಪಾತ ಆರ್ ಇರುವ ಗುಣೋತ್ತರ ಶ್ರೇಣಿಯಲ್ಲಿ ಮುಂದಿನ ಕ್ರಮಾನುಗತ ಪದವನ್ನು ನಾವು ಪಡೀಲಿಕ್ಕೆ ಈಗ ಒಂದು ಪದವನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ 6ನೇ ಪದವನ್ನು ಕೊಟ್ಟಿದ್ದಾರೆ. ನಾವು 6ನೇ ಪದವನ್ನು ಕೊಟ್ಟಿದ್ದಾಗ ಒಂದು ಪ್ರಶ್ನೆಯಲ್ಲಿ 6ನೇ ಪದವನ್ನು ದತ್ತವಾಗಿ ಕೊಟ್ಟಿದ್ದಾಗ 7ನೇ ಪದವನ್ನು ಕಂಡುಹಿಡಿಯಿರಿ ತಂದಾಗ ಅಂದರೆ ಕ್ರಮಾನುಗತ ಮುಂದಿನ ಪದವನ್ನು ಕಂಡುಹಿಡಿಯಲಿಕ್ಕೆ ಹಿಂದಿನ ಪದದಿಂದ ನಾವೇನು ಮಾಡಬೇಕಪ್ಪ ಅಂದರೆ ಗುಣಿಸಬೇಕು. ನೋಡಿ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೊಟ್ಟಾಗ ಮುಂದಿನ ಕ್ರಮಾನುಗತ ದತ್ತಾಂಶದಲ್ಲಿ 6ನೇ ಪದವನ್ನು ಕೊಟ್ಟು 7ನೇ ಪದವನ್ನು ಕೇಳಿದರೆ ಆವಾಗ ಯಾವ ಒಂದು ಸೂತ್ರವನ್ನು ಬಳಸಬೇಕಪ್ಪ ಅಂದರೆ Tn+1 = Tn ಇಂಟು ಆರ್ ಎನ್ನುವಂತಹ ಸೂತ್ರವನ್ನು ಬಳಸಬೇಕು. ಈಗ ಮುಂದಿನ ಪದವನ್ನು ಒಂದು ಪದವನ್ನು ಕೊಟ್ಟು ಅದರ ಮುಂದಿನ ಪದವನ್ನು ಕೇಳಿದರೆ ನಾವು ಈ ಸೂತ್ರವನ್ನು ಬಳಸ್ತೀವಿ. ಅದೇ ರೀತಿಯಾಗಿ ಒಂದು ಪದವನ್ನು ಕೊಟ್ಟು ಅದರ ಹಿಂದಿನ ಪದವನ್ನು ಒಂದು ವೇಳೆ ಕೇಳಿದರೆ ಯಾವ ಒಂದು ಸೂತ್ರವನ್ನು ಬಳಸಬೇಕಪ್ಪ ಅಂದರೆ Tn-1 = Tn/r. ಈ ರೀತಿಯಾಗಿ ಏನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹಿಂದಿನ ಪದವಾಗಿದ್ದರೆ ಇಲ್ಲಿ ಏನು ಮಾಡಬೇಕು n-1 ಅಂತ ಮಾಡಬೇಕು. ಮುಂದಿನ ಪದವಾಗಿದ್ದರೆ n+1 ಅಂತ ತಗೋಬೇಕು. ಆದರೆ ಇಲ್ಲಿ ನಾವು ಸಾಮಾನ್ಯ ಅನುಪಾತದಿಂದ ಭಾಗಿಸ್ತೀವಿ. ಯಾವಾಗ ಹಿಂದಿನ ಪದವನ್ನು ಪಡೆಯುವಾಗ, ಮುಂದಿನ ಪದವಂದಾಗ ಗುಣಿಸ್ತಾ ಹೋಗ್ತೀವಿ. ಇಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನೀವು ನೆನಪಿಟ್ಕೋಬೇಕು. ಗುಣೋತ್ತರ ಶ್ರೇಣಿಗೆ nth ಟರ್ಮನ್ನು ಫೈಂಡ್ ಔಟ್ ಮಾಡಲು ಬಳಸುವಂಥ ಸೂತ್ರದಲ್ಲಿ ಸಾಮಾನ್ಯ ರೂಪ ಗೊತ್ತಿರಬೇಕು. ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಪದವನ್ನು ಅಂದರೆ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ nth ಟರ್ಮನ್ನು ಫೈಂಡ್ ಔಟ್ ಮಾಡಲು Tn = A ಇಂಟು ಆರ್ n ಎನ್ನುವಂಥ ಸೂತ್ರ. ಗುಣೋತ್ತರ ಶ್ರೇಣಿಯಲ್ಲಿ ಮುಂದಿನ ಪದವನ್ನು ನಾವು ಕ್ರಮಾನುಗತ ಮುಂದಿನ ಪದವನ್ನು ಕಂಡುಹಿಡಬೇಕಾದ್ರೆ Tn+1 = Tn ಇಂಟು ಆರ್ ಅಂತ. ಹಿಂದಿನ ಪದವನ್ನು ಕಂಡುಹಿಡಬೇಕಾದ್ರೆ Tn-1 = Tn/r ಎನ್ನುವಂಥ ಸೂತ್ರವನ್ನು ನಾವು ಬಳಸಬೇಕು. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದ ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಆವಾಗ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಹೋಗ್ತದೆ. ಉದಾಹರಣೆ 1, A = 4 R = 2 ಆದರೆ
ಗುಣೋತ್ತರ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಏನಪ್ಪ ಅಂದರೆ ಮೊದಲ ಪದ 4 ಆಗಿದೆ. ಎರಡನೇ ಪದ T2 ಅಂತಂದಾಗ ಇದಕ್ಕೆ ಏನಾಗುತ್ತೆ, 6 ಒಂದು ಮಲ್ಟಿಪ್ಲಿಕೇಶನ್ ಆಗುತ್ತೆ. 6ಅನ್ನು ಕೊಟ್ಟಿದ್ದಾರೆ, ಹಾಗಾಗಿ A ಇಂಟು R ಈಸ್ ಈಕ್ವಲ್ ಟು 4 ಇಂಟು 2 ಈಕ್ವಲ್ಸ್ ಟು 8. ಎರಡನೇ ಪದ 8 ಆಗಿರುತ್ತೆ. T3 ಅಂದಾಗ A ಇಂಟು R ಎಷ್ಟು ಸ್ಕ್ವೇರ್, 4 ಇಂಟು 2 ಎಷ್ಟು ಸ್ಕ್ವೇರ್ ಈಕ್ವಲ್ ಟು 16. ಗುಣಾತ್ಮಕ ಶ್ರೇಣಿಯ ಮೊದಲ 3 ಪದಗಳು 4, 8, 16 ಅಂತ ಆಗಿರುತ್ತೆ. ನೆಕ್ಸ್ಟ್ ಉದಾಹರಣೆ 2, 3/2, 3/4, 3/8. ಈ ಒಂದು ಗುಣೋತ್ತರ ಶ್ರೇಣಿಯ 5ನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ನೆಕ್ಸ್ಟ್ ಉದಾಹರಣೆ ಇದೆ. ಮೊದಲನೇ ಪದ 3/2 ಆಗಿರುತ್ತೆ. ಅನುಪಾತವನ್ನು ಫೈಂಡ್ ಔಟ್ ಮಾಡಬೇಕು. ಅನುಪಾತವನ್ನು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ, ಈ ಒಂದು ಕೊಟ್ಟಿರುವಂಥ ಗುಣೋತ್ತರ ಶ್ರೇಣಿಯಲ್ಲಿ ಎರಡನೇ ಪದಕ್ಕೆ ಅದರ ಹಿಂದಿನ ಪದದಿಂದ ನಾವೇನು ಮಾಡಬೇಕು, ಭಾಗಿಸಬೇಕು. 3/4 ಡಿವೈಡೆಡ್ ಬೈ 3/2 ಅಂದಾಗ ಕೊನೆಯದಾಗಿ 3/4 ಇಂಟು 2/3 ಬರುತ್ತೆ. 3 ಕ್ಯಾನ್ಸಲ್ ಆಗುತ್ತೆ. 2 1 2 2 ಅಂದಾಗ 1/2. ಈಗ ನಮಗೇನು ಸಿಕ್ತು, ಅನುಪಾತ ಸಿಕ್ಕಿತು. ಆದರೆ ಇಲ್ಲಿ ಗುಣೋತ್ತರ ಶ್ರೇಣಿಯ 5ನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದನ್ನು ಕೇಳಿದರೆ, 5ನೇ ಪದವನ್ನು ಯಾವ ರೀತಿ ಕಂಡುಹಿಡಿಯಬೇಕು, ಸೂತ್ರ ತಗೋಬೇಕು. nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರ ಅದು ಏನಪ್ಪ ಅಂದರೆ Tn ಈಕ್ವಲ್ಸ್ ಟು A ಇಂಟು R ಎಷ್ಟು n-1. A ಅಂದರೆ 3/2 ಇಂಟು ಬ್ರ್ಯಾಕೆಟ್, R ಅಂದರೆ 1/2, 1/2 ಹೋಲ್ ಎಷ್ಟು 5 - 1. 3/2 ಇಂಟು 1/2 ಎಷ್ಟು 4 ತಂದಾಗ ಇಲ್ಲಿ n-1 ಅಂದಾಗ n ಅಂದರೆ 5 ಇದೆ, 5 - 1 ಅಂದಾಗ 4 ಬರುತ್ತೆ. ನೆಕ್ಸ್ಟ್ ಇವಾಗ 1/2 ಹೋಲ್ ಎಷ್ಟು 4 ಅಂತ ಇದೆ. ಇಲ್ಲಿ 1/4 ಅಂದಾಗ 4 ಬರುತ್ತೆ. 2/4 ಅಂದಾಗ 16 ಬರುತ್ತೆ. ಈಗ ಏನಾಗುತ್ತೆಪ್ಪ ಅಂದರೆ 16 32 ಆಗುತ್ತೆ. 3 1 3. ಅದೇ ಈ ಒಂದು ಗುಣೋತ್ತರ ಶ್ರೇಣಿಯ 5ನೇ ಪದ ಏನಾಗಿದೆ, 3/32. ನೆಕ್ಸ್ಟ್ ಉದಾಹರಣೆ 3, ಗುಣೋತ್ತರ ಶ್ರೇಣಿ 2, 2 ಇಂಟು √2, 4. ಯಾವ ಪದ 32 ಆಗಿರುತ್ತೆ. ಅಂದರೆ ಇಲ್ಲಿ ಒಂದು ಗುಣೋತ್ತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪದವನ್ನು ನಾವು ತಗೋಬೇಕು. ಇಲ್ಲಿ ರೇಷಿಯೋವನ್ನು ಕಂಡುಹಿಡಿಬೇಕು. ಯಾವ ಪದ ಅಂತಂದಾಗ nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ 32ನೇ ಪದ ಎಷ್ಟನೇ ಪದ 32 ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇ ಪದ ಏನಾಗಿದೆ, ಇಲ್ಲಿ A ಈಕ್ವಲ್ಸ್ ಟು 2 ಅಂತ ಆಗಿದೆ. R ಅಂದರೆ ರೇಷಿಯೋಸ್ ಅಂದಾಗ T2/T1 ಅಂತ ಆಗುತ್ತೆ. T2 ಅಂದರೆ ಏನು ಬರುತ್ತೆ, 2 ಇಂಟು √2 ಡಿವೈಡೆಡ್ ಬೈ T1 ಅಂದರೆ 2 ಆಗುತ್ತೆ. ಇವಾಗ 2 ಕ್ಯಾನ್ಸಲ್ ಆಗುತ್ತೆ. ರೇಷಿಯೋ ಏನು ಬರುತ್ತೆ ಅಂದರೆ √2 ಬರುತ್ತೆ. Tn ಈಕ್ವಲ್ಸ್ ಟು 32. Tn ಈಕ್ವಲ್ಸ್ ಟು 32 ಅಂತಾಗಿದೆ. n ಅಂದರೆ ಏನಂತ ಫೈಂಡ್ ಔಟ್ ಮಾಡಬೇಕು. Tn ಈಕ್ವಲ್ ಟು A ಇಂಟು R ಎಷ್ಟು n-1. Tn ಅಂದರೆ 32 ಕೊಟ್ಟಿದ್ದಾರೆ. A ಅಂದರೆ ಮೊದಲನೇ ಪದ 2, R ಅಂದರೆ √2 ಹೋಲ್ ಎಷ್ಟು n-1. 32 ಡಿವೈಡೆಡ್ ಬೈ 2 ಅಂದರೆ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಕೆಳಗಡೆ ಬಂದರೆ ಡಿವೈಡ್ ಇದೆ. 32 ಡಿವೈಡೆಡ್ ಬೈ 2 ಅಂದಾಗ 16 ಅಂತ ಆಗುತ್ತೆ. 16 ಈಸ್ ಈಕ್ವಲ್ ಟು √2 ಹೋಲ್ ಎಷ್ಟು n-1. ಅಂದರೆ ಇವಾಗ 2/4 ಅಂದರೆ ಇಲ್ಲಿ 2 ಇದೆ, ಇಲ್ಲೂ ಕೂಡ 2ರ ಘಾತ ಬರೋ ಹಾಗೆ ನಾವು ಮಾಡ್ಕೋಬೇಕು. ಆವಾಗ 16 ಅಂದರೆ 2/4 ಅಂತ ಆಗುತ್ತೆ. ಈಸ್ ಈಕ್ವಲ್ ಟು √2 n-1. ಇಲ್ಲೂ ಕೂಡ ಏನಾಗ್ತಾ ಇದೆ, ಆಧಾರ ಸಂಖ್ಯೆ 2 ಬರಬೇಕು, ಆದರೆ ಇಲ್ಲಿ √2 ಅಂತ ಇದೆ. ಇದನ್ನು ಯಾವ ರೀತಿಯಾಗಿ ಮಾಡಬೇಕು, √2 ಅನ್ನೋದನ್ನು ನಾವು ಯಾವ ರೀತಿಯಾಗಿ ಬರಿಬೋದಪ್ಪ ಅಂದರೆ 1/2 ಅಂತ ಬರಿಬೋದು. ಹಾಗಾಗಿ 2/4 ಈಸ್ ಈಕ್ವಲ್ ಟು √2 ಹೋಲ್ ಎಷ್ಟು n-1. √2 ಅಂದರೆ 2/1/2 ಹೋಲ್ ಎಷ್ಟು n-1. ಸೊ ಇವಾಗ ಇಲ್ಲಿ ಒಂದು ಐಡೆಂಟಿಟಿ ಯೂಸ್ ಆಗುತ್ತೆ. ಏನಂತಂದರೆ ಇಲ್ಲಿ A/n ಹೋಲ್ ಎಷ್ಟು m ಅಂತ ಇದ್ದಾಗ ಇವಾಗ ಯಾವ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ ಅಂದರೆ A/n ಇಂಟು m ಅನ್ನುವಂಥ ಫಾರ್ಮುಲಾ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ
2√2 ಇರುವಂಥದ್ದನ್ನು ನಾವು 1/2 ಅಂತ ಬರ್ತೀವಿ. ಇದನ್ನು ನಾವು n ಅಂತ ಹೇಳಿ ಅನ್ಕೋಣ. ಹೋಲ್ ರೇಸ್ ಟು n-1 ಅಂತ ಏನಿದೆ ಅದನ್ನು m ಅಂತ ಹೇಳಿ ಅನ್ಕೋಣ. ಆವಾಗ ಏನಾಗುತ್ತೆ 2√1 ಅಂದರೆ ಇದು n-1 ಇದೆ /2 ಅಂತ ಆಗುತ್ತೆ. ಹಾಗಾಗಿ ಈ ಟರ್ಮನ್ನು ಏನು ಮಾಡಬೇಕು ಅಂದರೆ 2√1/2 ಹೋಲ್ ರೇಸ್ ಟು n-1 ಇರುವುದನ್ನು ನಾವು ಈ ರೀತಿಯಾಗಿ ಬರ್ಕೋಬೇಕು. ಇವಾಗ ಏನಾಗುತ್ತೆ ಆಧಾರ ಸಂಖ್ಯೆ 2 ಬರ್ತಾಯಿದೆ ಎರಡು ಕಡೆಗೂ. ಹಾಗಾಗಿ ಇದನ್ನು 2ನ ನೆಗ್ಲೆಕ್ಟ್ ಮಾಡೋಣ. ಆವಾಗ 4 = n-1/2 ಅಂತ ಉಳಿಯುತ್ತೆ. 4 × 2 8 ಆಗುತ್ತೆ. 8 = n-1. 8 + 1 = 9 ಅಂದರೆ n = 9. ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ 9ನೇ ಪದ ಏನಾಗಿರುತ್ತೆ ಅಂದರೆ 32 ಆಗಿರುತ್ತೆ. ನೆಕ್ಸ್ಟ್ ಉದಾಹರಣೆ. ಗುಣೋತ್ತರ ಶ್ರೇಣಿಯ ಮೊದಲನೇ ಪದ 25, 6ನೇ ಪದ 800, 7ನೇ ಪದವನ್ನು ಕಂಡುಹಿಡಿಯಿರಿ. ಮೊದಲನೇ ಪದವನ್ನು ಕೊಟ್ಟಿದ್ದಾರೆ 25 ಅಂತ. ನೆಕ್ಸ್ಟ್ 25 ಅಂತ. T6 = 800. T6 = 800. T7 ಕಂಡುಹಿಡಿಯಿರಿ. ಸೊ ಇವಾಗ T7 ಕಂಡುಹಿಡಿಯಲು ನಾವು ಮೊದಲು ಏನು ಬೇಕಾಗುತ್ತೆ, R ಬೇಕಾಗುತ್ತೆ. R ಅಂದರೆ ಸಾಮಾನ್ಯ ಅನುಪಾತ.